ಗುಡ್ ಮಾರ್ನಿಂಗ್. ಮತ್ತೆ ಒಂದಾದರ ಸಂಗೀತ ಕಾರ್ತಿಕ್. ಇವತ್ತಿನ ಎಪಿಸೋಡ್ನಲ್ಲಿ ನೋಡಿದ್ರೆ ಪ್ರತಾಪ್ ಅವರು ಸಂಗೀತ ಮತ್ತು ಕಾರ್ತಿಕ್ ಅವರ ಮಧ್ಯೆ ಮಾತಾಡ್ತಾ ಇರ್ತಾರೆ. ಸಂಗೀತ ಮತ್ತು ಕಾರ್ತಿಕ್ ಅವರು ಸಂಗೀತ ದೀದಿ ಯಾಕೆ ನೀವು ಅವ್ರನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ, ಅವ್ರ ಜೊತೆಯಲ್ಲಿ ಸ್ಪೆಂಡ್ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಸಂಗೀತ ಅವರು ಸ್ವಲ್ಪ ಸಮಜಾಯಿಷಿಯನ್ನು ಕೊಡ್ತಾರೆ. ಅದಕ್ಕೂ ಕೂಡ ಕಾರ್ತಿಕ್ ಅವ್ರ ಜೊತೆಯಲ್ಲಿ ಪ್ರತಾಪ್ ಹೇಳ್ತಾರೆ, ಬ್ರೋ ಹಂಗೆ ಮಾಡಿ ಅಂತ. ಸೊ ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ನಿಜಕ್ಕೂ ಪ್ರತಾಪ್ ಅವರು ಕಾರ್ತಿಕ್ ಅಣ್ಣ ಅಂತ ಒಂದು ವಿಶ್ವಾಸವನ್ನು ಏನು ತೋರಿಸ್ತಾರೆ ಅದು ನಿಜಕ್ಕೂ ಟ್ರೂ ಹಾರ್ಟೆಡ್ ಅಂತ ಅನಿಸುತ್ತೆ. ಮೊದಲನೇ ಎಪಿಸೋಡ್ನಿಂದಲೂ ಅಸಮರ್ಥರಾದ ಕಾಲದಿಂದಲೂ ಕೂಡ ಪ್ರತಾಪ್ ಮತ್ತು ಕಾರ್ತಿಕ್ ಒಂದು ಒಳ್ಳೆ ಬಾಂಧವ್ಯವನ್ನೇ ಉಳಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು. ಈ ಮನೆಯಲ್ಲಿ ಬಹುಶಃ ಈಗ ಸಂಗೀತ ಅವರು ಪ್ರತಾಪ್ ಅವ್ರ ಜೊತೆಯಲ್ಲಿದ್ದಾರೆ. ಆದರೆ ಮೊದಲಿನ ದಿನಗಳಲ್ಲಿ, ಈ ಹಿಂದಿನ ದಿನಗಳಲ್ಲಿ ಕಾರ್ತಿಕ್ ಅವರು ಪ್ರತಾಪ್ ಅವ್ರಿಗೆ ತುಂಬಾ ಹೆಲ್ಪ್ ಮಾಡ್ತಾಯಿದ್ರು. ಅಂದರೆ ಪ್ರತಾಪ್ ಅವರು ಕುಗ್ಗಿದಾಗ ಕೊನೆ ಪಕ್ಷ ಕಾರ್ತಿಕ್ ಅವರು ಅವ್ರ ಜೊತೆಯಲ್ಲಿ ನಿಲ್ತಾಯಿದ್ರು. ಈ ಮನೆಯಲ್ಲಿ ಅತಿ ಹೆಚ್ಚು ಪ್ರತಾಪ್ ಅವ್ರ ಜೊತೆ ಇದ್ದಂಥ ವ್ಯಕ್ತಿ ಮತ್ತು ಪ್ರತಾಪ್ ಅವರಿಗೆ ಸ್ವಲ್ಪ ಸಹನೆಯನ್ನು ತೋರಿಸಿದಂಥ ವ್ಯಕ್ತಿ ಅಂದರೆ ಕಾರ್ತಿಕ್ ಅವರೇ, ನನಗೆ ಗೊತ್ತಿರೋ ಮಟ್ಟಿಗೆ. ಆದರೆ ಎಲ್ಲೋ ಒಂದು ಕಡೆ ಪ್ರತಾಪ್ ಅವರು ನಮ್ರತಾ ಅವ್ರಿಗೆ ತುಂಬಾ ಹೆಲ್ಪ್ ಮಾಡ್ತಾರೆ, ನಮ್ರತಾ ಅವ್ರ ಜೊತೆ ಇರ್ತಾರೆ. ನೀವು ಮೊದಲನೇ ವಾರದಲ್ಲಿ ನೋಡಿದ್ರೆ ಪ್ರತಾಪ್ ಅವರು ಸಂಗೀತ ಅವ್ರಿಗಿಂತ ನಮ್ರತಾ ದೀದಿ ಅಂತ ನಮ್ರತಾ ಅವ್ರಿಗೆ ತುಂಬಾ ಫೇವರ್ ಮಾಡ್ತಾಯಿದ್ರು. ಪ್ರತಿಯೊಂದು ಕಡೆ ಅವ್ರ ಹೆಸರನ್ನು ತೊಗೊಳ್ತಾ ಇದ್ರು. ಸೇವ್ ಮಾಡೋವಾಗ ಕೂಡ ಅವರು ನಮ್ರತಾ ಅವರನ್ನು ಸೇವ್ ಮಾಡ್ತಾರೆ. ಹಾಗೆ ಎಲ್ಲೋ ಒಂದು ಕಡೆ ಅವರು ನಮ್ರತಾ ಅವರೇ ಹೇಳ್ಕೊಳ್ತಾರೆ, ನೀವು ನಮ್ಮ ತಂಡಕ್ಕೆ ಬನ್ನಿ, ನಿಮ್ಮನ್ನು ನಾನು ಕಿಚ್ಚನ ಚಪ್ಪಾಳೆ ಕೊಡಿಸ್ತೀನಿ ಅಂತ. ಅದು ಬಹುಶಃ ಪ್ರತಾಪ್ ಅವರ ಟ್ರೂ ಹಾರ್ಟೆಡಿಂದ ಬಂದಿದ್ದು ಅಂತ ಅನಿಸುತ್ತೆ. ಆದರೆ ಅವ್ರ ತಂಡಕ್ಕೆ ಬಂದ ಮೇಲೆ ನಮ್ರತಾ ಅವರನ್ನು ಹೊರಗಡೆ ಇಡ್ತಾರೆ. ಅಲ್ಲಿ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಆ ಪರ್ಟಿಕ್ಯುಲರ್ ಪಂದ್ಯದಲ್ಲಿ ನಮ್ರತಾ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ಲ. ಅದನ್ನು ಗಮನದಲ್ಲಿ ಇಟ್ಕೊಂಡು ಪ್ರತಾಪ್ ಅವರು ಅವರನ್ನು ಹೊರಗಡೆ ಇಡ್ತಾರೆ. ಆದರೆ ಅದೇ ವಾರದಲ್ಲಿ ನಮ್ರತಾ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಕೂಡ ಸಿಗುತ್ತೆ. ಅಲ್ಲಿ ನಮ್ರತಾ ಅವರೇ ಹೇಳ್ತಾರೆ, ನೀನು ಹೇಳಿದ ಮಾತನ್ನು ಉಳಿಸ್ಕೊಂಡ್ಬಿಟ್ಟೆ ಗುರು ಅಂತ. ಅವ್ರಿಗೆ ಯಾವ ರೀತಿ ಕೊಡಿಸಿದ್ರೋ ಗೊತ್ತಿಲ್ಲ. ಸೊ ಅಲ್ಲಿ ಒಟ್ಟಿನಲ್ಲಿ ಪ್ರತಾಪ್ ಅವರ ಸ್ಟ್ರಾಟಜಿ ವರ್ಕ್ ಆಯಿತು. ನಮ್ರತಾ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ತು. ಪ್ರತಾಪ್ ಅವರು ನಮ್ಮ ತಂಡಕ್ಕೆ ಬನ್ನಿ, ನಾನು ನಿಮಗೆ ಕಿಚ್ಚನ ಚಪ್ಪಾಳೆ ಕೊಡಿಸ್ತೀನಿ ಅಂತ ಹೇಳಿದರು. ಅದು ಯಾವ ರೀತಿ ಕೊಡಿಸ್ತೀನಿ ಅಂತ ಹೇಳಿರಲಿಲ್ಲ. ಆ ಸ್ಟ್ರಾಟಜಿ ಹೇಗೋ ವರ್ಕ್ ಆಯಿತು. ಅದೇ ವಾರದಲ್ಲಿ ಯಾವಾಗ ನಮ್ರತಾ ಅವರು ಪ್ರತಾಪ್ ಅವರ ತಂಡಕ್ಕೆ ಬರ್ತಾರೋ ಅದೇ ವಾರದಲ್ಲಿ ನಮ್ರತಾ ಅವರಿಗೆ ಕಿಚ್ಚನ ಚಪ್ಪಾಳೆ ಕೂಡ ಸಿಕ್ತು. ಅಷ್ಟೇ ಅಲ್ಲ, ಮೊನ್ನೆ ಎಪಿಸೋಡ್ನಲ್ಲಿ ಕೂಡ ಪ್ರತಾಪ್ ಅವರು ನಮ್ರತಾ ಅವರಿಗೆ ಕ್ಯಾಪ್ಟನ್ಸಿ ಟಾಸ್ಕನ್ನು ಕೊಡಿಸೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ. ಸಂಗೀತ ಅವರನ್ನು ಕೂಡ ಕನ್ವಿನ್ಸ್ ಮಾಡ್ತಾರೆ. ಒಂದು ಹಂತದಲ್ಲಿ ಸಂಗೀತ ಅವರೇ ಹೇಳ್ತಾರೆ, ಇಲ್ಲ ನಾನು ನಿನಗೆ ಪಾಯಿಂಟ್ಸನ್ನು ಕೊಡ್ತೀನಿ, ನೀನು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಬರ್ತೀಯ ಅಂತ. ಆಗಲೂ ಕೂಡ ಪ್ರತಾಪ್ ಅವರು ತುಂಬ ಕ್ಲಿಯರಾಗಿರ್ತಾರೆ, ಇಲ್ಲ ಈ ವಾರ ಒಬ್ಬ ಲೇಡಿ ಕ್ಯಾಪ್ಟನ್ ಆಗಬೇಕು, ಹಾಗಾಗಿ ನಾನು ನನ್ನ ಪಾಯಿಂಟ್ಗಳಲ್ಲಿ ದಿನಸಿ ಸಾಮಗ್ರಿಗಳನ್ನು ತೊಗೊಳ್ತೀನಿ, ನೀವು ನಿಮ್ಮ ಪಾಯಿಂಟ್ಸನ್ನು ಕೂಡ ಕಮ್ಮಿ ಮಾಡ್ಕೋಬೇಡಿ, ಅದನ್ನು ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಹಾಗೆ ನಮ್ರತಾ ಅವ್ರಿಗೆ ಸ್ವಲ್ಪ ಪಾಯಿಂಟ್ಸನ್ನು ಕೊಡಿ, ನಾನು ನನ್ನ ಹತ್ರ ಇರೋ ಪಾಯಿಂಟ್ಸ್ನಲ್ಲಿ ಸಂಪೂರ್ಣವಾಗಿ ರೇಷನ್ ತೊಗೊಳ್ತೀನಿ ಅಂತ ಅವರ ಪಾಯಿಂಟನ್ನು 0 ಮಾಡಿಕೊಂಡು ಅಲ್ಲಿ ರೇಷನನ್ನು ತೊಗೊಳ್ತಾರೆ. ಹಾಗೆ ಅಲ್ಲಿ ವರ್ತೂರ್ ಸಂತೋಷ್ ಅವರು ಕೂಡ ಹೇಳ್ತಾ ಇರ್ತಾರೆ ಏನಂತ, ನಮ್ಮ ಹತ್ರ ಪಾಯಿಂಟ್ಸ್ ಇಲ್ಲ ಅಂದರೆ ನಾವು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಹೋಗೋಲ್ಲ ಅನ್ನೋವಾಗ ಈ ಪಾಯಿಂಟ್ಸಿಂದ ಏನೂ ಉಪಯೋಗ ಇಲ್ಲ, ಕೊನೆ ಪಕ್ಷ ಮನೆಗೆ ರೇಷನ್ ಆದರೂ ತೊಗೊಳ್ಳೋಣ ಅಂತ. ಆದರೆ ವರ್ತೂರ್ ಅವರು ಕೂಡ 400 ಪಾಯಿಂಟ್ಸ್ಗಳನ್ನು ಉಳಿಸ್ಕೊಂಡಿರ್ತಾರೆ. 400 ಪಾಯಿಂಟ್ಸ್ಗೆ 1 kg ಅಕ್ಕಿ ಬರ್ತಾಯಿತ್ತು. ಆದರೆ ಅವರು 400 ಪಾಯಿಂಟ್ಸ್ಗಳನ್ನು ಉಳಿಸ್ಕೊಂಡಿರ್ತಾರೆ. ಅದು ಏನಕ್ಕೆ ಉಳಿಸ್ಕೊಂಡಿದ್ರು ಅಂತ ನನಗೆ ಗೊತ್ತಿಲ್ಲ. ಆದರೆ ಪ್ರತಾಪ್ ಅವರು ಒಬ್ಬರೇ ತಮ್ಮ ಪಾಯಿಂಟ್ಸ್ಗಳನ್ನು 0 ಮಾಡಿಕೊಂಡು ಮನೆಗೆ ರೇಷನ್ ತೊಗೊಳ್ತಾರೆ. ಈ ರೀತಿ ಮನೆಗೋಸ್ಕರ ತಮ್ಮ ಪಾಯಿಂಟ್ಗಳನ್ನು ಕೊಟ್ಟು ಕೂಡ ಪ್ರತಾಪ್ ಅವರಲ್ಲಿ 0 ಪಾಯಿಂಟನ್ನು ಉಳಿಸ್ಕೊಂಡ್ರೂ ಕೂಡ ಇಡೀ ಮನೆ ಎಲ್ಲೋ ಒಂದು ಕಡೆ ಪ್ರತಾಪ್ ಅವರನ್ನು ಟಾರ್ಗೆಟ್ ಮಾಡ್ತಾನೆ ಬರ್ತಾರೆ. ಇದೇ ವರ್ತೂರ್ ಸಂತೋಷ್ ಅವರನ್ನು ನೆಗೆಟಿವ್ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ವಿನಯ್ ಅವರು ಯಾವಾಗೂ ಪ್ರತಾಪ್ ಅವರನ್ನು ಟಾರ್ಗೆಟ್ ಮಾಡ್ತಾನೆ ಇರ್ತಾರೆ. ನಮ್ರತಾ ಅವರು ಕೂಡ ಈ ವಾರದಲ್ಲಿ ಸ್ವಲ್ಪ ಅವರು ಪ್ರತಾಪ್ ಅವರನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ. ಈ ಹಿಂದಿನ ವಾರಗಳಲ್ಲಿ ನಮ್ರತಾ ಅವರು ಕೂಡ ಪ್ರತಾಪ್ ಅವರನ್ನು ಟಾರ್ಗೆಟ್ ಮಾಡ್ತಾರೆ. ಮೈಕಲ್ ಅವರಂತೂ ಮಾತೆತ್ತಿದ್ರೆ ಪ್ರತಾಪ್ ಮತ್ತು ಸಂಗೀತ ಅವರನ್ನು ಟಾರ್ಗೆಟ್ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಆದರೆ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ಮೈಕಲ್ ಅವರು ಯಾಕೆ ಇನ್ನೂ ಒಳಗಡೆ ಇದ್ದಾರೆ. ಮೈಕಲ್ ಅವರು ಹೇಳ್ತಾರೆ ಸಿರಿ ಬಂದು ತುಂಬ ವೀಕೆಸ್ಟ್ ಕಂಟೆಸ್ಟೆಂಟ್, ಅವರು ಹೊರಗಡೆ ಹೋಗ್ಬೇಕಂತ. ಬಟ್ ನನಗೇನೋ ಅನಿಸುತ್ತೆ, ಒಂದು ಕಡೆ ಮೈಕಲ್ ಅವರು ಕೇವಲ ತಮ್ಮ ಬಾಡಿ ಬಿಲ್ಡಿಂಗಿಂದ ಒಳಗಡೆ ಇದ್ದಾರಾ, ಅವ್ರು ಏನು ಮಾಡ್ತಾ ಇದ್ದಾರೆ. ಒಂದಷ್ಟು ಕನ್ನಡ ಮಾತಾಡ್ತಾರೆ,
ಅನ್ನೋದನ್ನು ಬಿಟ್ಟರೆ ಅವರು ಬರೀ ಫಿಸಿಕಲ್ ಸ್ಟ್ರೆಂತನ್ನು ತೋರಿಸ್ತಾ ಇದ್ದಾರೆ ಬಿಟ್ಟರೆ ಅವ್ರ ಹತ್ರ ಎಲ್ಲೋ ಒಂದು ಕಡೆ ಒಂದು ಅನ್ಯೋನ್ಯತೆ ಆಗಲಿ ಒಂದು ಪ್ರೀತಿ ಏನು ಬರೋದೇ ಇಲ್ಲ. ಅವರು ಇಶಾನಿ ಅವರನ್ನು ಅಷ್ಟೊಂದು ಲೈಕ್ ಮಾಡ್ತಾಯಿದ್ರು, ಇಶಾನಿ ಅವ್ರ ಜೊತೆ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿ. ಆದರೆ ಯಾವಾಗ ಇಶಾನಿ ಅವರು ಮನೆಯಿಂದ ಹೊರಗಡೆ ಹೋದ್ರು ಅಲ್ಲಿಂದ ಇಲ್ಲಿವರೆಗೆ ಮೈಕಲ್ ಅವರು ಇಶಾನಿ ಅವರನ್ನು ನೆನೆಸ್ಕೊಳ್ಳೂ ಇಲ್ಲ ಕೂಡ. ಕೊನೆ ಪಕ್ಷ ಅವ್ರ ಬಗ್ಗೆ ಒಂದಷ್ಟು ಒಳ್ಳೆ ಮಾತುಗಳನ್ನು ಕೂಡ ಆಡಲಿಲ್ಲ. ಅವ್ರು ಇರೋವಾಗ ಕೂಡ ಕಾಂಟ್ರವರ್ಸಿ ಮಾಡಿಕೊಂಡ್ರು. ಬಹುಶಃ ಇಶಾನಿ ಅವರನ್ನು ಯೂಸ್ ಮಾಡಿಕೊಂಡು ಮೈಕಲ್ ಒಳಗಡೆ ಹೆಸರು ಮಾಡ್ಕೊಂಡ್ರ. ಮೈಕಲ್ ಅವರು ಇವತ್ತು ಹೇಳ್ತಾರೆ, ನನಗೆ ಫ್ಯಾನ್ ಬೇಸ್ ಇರಲಿಲ್ಲ, ಆದರೂ ಕೂಡ ನಾನು ಇಲ್ಲಿ ಬಂದು ಇಷ್ಟು ದಿನ ಇದ್ದೀನಿ ಅಂತ. ನನಗನ್ಸುತ್ತೆ ಮೈಕಲ್ ಅವರು ಇಶಾನಿ ಅವ್ರ ಜೊತೆ ಚೆನ್ನಾಗಿಲ್ಲದೇ ಇದ್ದಿದ್ರೆ ಬಹುಶಃ ಮೊದಲೆರಡು ವಾರಗಳಲ್ಲೇ ಹೊರಗಡೆ ಹೋಗ್ಬಿಡ್ತಾ ಇದ್ರು ಅಂತ. ಇಶಾನಿ ಅವರನ್ನು ಪಗಡೆಕಾಯಿ ಮಾಡಿಕೊಂಡು ಮೇಲೆ ಬಂದ್ರ ಮೈಕಲ್ ಅಂತ ಅನ್ಸುತ್ತೆ ಬಹುಶಃ. ಆದರೆ ಅವರು ಹೋದ ನಂತರ ಎಲ್ಲಾದರೂ ಒಂದು ಕಡೆ ಒಂದು ಕಿಂಚಿತ್ ಅವ್ರ ಬಗ್ಗೆ ಮಾತು ಕೂಡ ಆಡಲ್ಲ ಮೈಕಲ್. ಅಂದರೆ ಅವ್ರು ಎಲ್ಲೋ ಒಂದು ಕಡೆ ತುಂಬ ಒಂದು ಭಾವುಕತೆನೇ ಇಲ್ವೇನೋ, ಒಂದು ಮೆಷಿನ್ ಥರ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಅನಿಸತ್ತೆ. ನಿಮಗೇನು ಅನಿಸುತ್ತೆ ಅನ್ನೋದನ್ನ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ತುಂಬ ಜನ ಪ್ರತಾಪ್ ಮತ್ತು ಸಂಗೀತ ಇಬ್ಬರಲ್ಲಿ ಒಬ್ಬರು ಗೆಲ್ತಾರೆ ಅಂತ ಕಾಮೆಂಟ್ ಮಾಡ್ತಾ ಇರ್ತಾರೆ. ಸೊ ನಮ್ಮ ಚಾನಲ್ನಲ್ಲೂ ಕೂಡ ನಾನು ಕಾಮೆಂಟ್ ಸೆಕ್ಷನಲ್ಲಿ ನೋಡಿದ್ರೆ ಸಂಗೀತ ಮತ್ತು ಪ್ರತಾಪ್ ಅವ್ರಿಗೆ ಸಾಕಷ್ಟು ಹಾರ್ಟಿಂಗ್ಸ್ ಬರುತ್ತೆ ಮತ್ತು ಅವ್ರು ಗೆಲ್ತಾರೆ ಅಂತ ಹೇಳ್ತಾರೆ. ಕೆಲವೊಬ್ಬರು ಇವರಿಬ್ಬರಲ್ಲಿ ಯಾರು ಗೆದ್ದರೂ ನಮಗೆ ಪರವಾಗಿಲ್ಲ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್. ಥ್ಯಾಂಕ್ ಯು ವೆರಿ ಮಚ್.